ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಇವತ್ತೇನಂತಂದ್ರೆ ನಮ್ದು ಒಂದು ಹೊಸ ಚಾನಲ್ ಸ್ಟಾರ್ಟ್ ಮಾಡತ್ತಿದೀವಿ. ಭಕ್ತಿ ಪ್ರಧಾನವಾದಂಥದ್ದು ವಿಡಿಯೋಗಳು ಮಾತ್ರ ಅದ್ರಾಗ ಬರ್ತಿರ್ತಾವೆ. ಹಿಡಿದು ಸಹ ನೀವೇನ ನನಗೆ ಬಾಲು ಪವರ್ ಒಳಗೆ ಎಷ್ಟು ಸಪೋರ್ಟು ಮತ್ತು ಆಶೀರ್ವಾದ ಮಾಡಿದ್ರಿ, ಈ ಚಾನಲ್ನಕ್ಕೂ ಹಂಗೆ ಆಶೀರ್ವಾದ ಮಾಡ್ತೀರಿ ಅಂತ ಅನ್ಕೊಂಡಿವಿ. ದಯವಿಟ್ಟು ನಮ್ಮ ಕೈ ಬಿಡೋಣತ್ತ ನಮ್ಗೆ ಭರವಸೆ ಐತಿ. ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಎಲ್ಲ ಕಡೆ ಶೇರ್ ಮಾಡ್ರಿ. ಇವತ್ತ ಫಸ್ಟ್ ವಿಡಿಯೋದು ಶೂಟಿಂಗ್ ಬಂದಿವಿ. ಇವ್ರ ಚಾನಲ್ಗೆ ಹೆಂಗ್ ಸಪೋರ್ಟ್ ಮಾಡಿರಿ, ಇಷ್ಟ ದಿನ ಬಾಲುಪವರ್ ಅಂತ ಒಂದು ಚಾನಲ್ ಇತ್ತು, ಅವ್ರ ಚಾನಲ್ಗೆ ಹೆಂಗ್ ಸಪೋರ್ಟ್ ಮಾಡ್ರಿ, ಈ ಚಾನಲ್ಗೂ ಈ ಹೊಸ ಚಾನಲ್ಗೂ ನಿಮ್ ಸಪೋರ್ಟ್ ಬೇಕೇ ಬೇಕು. ಸೊ ಎಲ್ಲಾರು ಈ ಚಾನಲ್ಗೂ ಅದೇ ತರ ಪ್ರೀತಿ ಕೊಡ್ರಿ ಅಂತ ಕೇಳ್ಕೊಂತೀನಿ. ಆಮೇಲೆ ಎಲ್ಲಾ ದೇವ್ರದ್ದು ನಾವು ಇದ್ರಾಗ ವಿಡಿಯೋ ಹಾಕ್ತಿರ್ತೀವಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ರಿ. ನೀವು ನಮ್ಮ ಕೈ ಬಿಡಲ್ಲ ಅಂತ ಅನ್ಕೊಂಡಿನಿ. ಧನ್ಯವಾದಗಳು. ತಂದೆ ಅಮಕ್ಷಿದ ಎಲ್ಲಾರನ್ನೂ ಕಾಪಾಡಪ್ಪ. ನಿನ್ನ ನಂಬಿನಪ್ಪ ನಾನು. ನನ್ನ ಮಗನ, ನನ್ನ ಸಸಿನ ಕಾಪಾಡಪ್ಪ. ಕಾಪಾಡಬಾರ, ನಿನ್ನ ಕುಡೈತಂದೆ, ನಿನ್ನ ಕುಡೈತಪ್ಪ. ರೀ ಅತ್ತಿಗೊಂದಿಟ್ಟು ಹೇಳ್ರಿ. ಹಾ, ದವಾಖಾನಿಗೆ ಹೊಂಟ್ರಿ? ಸ್ಕ್ಯಾನಿಂಗ್ ಹೇಳ್ಯಾರ, ಹಾ, ಸ್ಕ್ಯಾನ್ ಮಾಡ್ಕೊಂಡ್ ಬರ್ತೀವಿ. ಹೌದಾ? ಹಿಡಿಪ, ಈಗ ಪೂಜೆ ಮಾಡೀನಿ, ಬಂಡಾರ ಹಚ್ಕೋರಿ. ದವಾಖಾನೆ ಮುಂದ್ ಮಂಡಾರದ ಹಚ್ಕೊಂಡ್ ಹೋಗ್ತಾರನೆ. ಅಲ್ಲೋ, ದೇವ್ರ ಪ್ರಸಾದಕ್ಕೆ ಏನಾಕೈತಿ? ಹಾ, ಅದೆಲ್ಲ ಮಂದಿ ನೋಡ್ತಿರ್ತಾರ, ಹಂಗ ಬಂಡಾರದ ಹಚ್ಕೊಂಡ್ ಹೋದ್ರ ಅಸಹ್ಯ ಆಕತ್ತೇನೆ. ಹೌದಾ? ನೀರ್ ಹಚ್ಕೊರ್ವ. ಅತ್ತಿರಿ, ಸ್ಕ್ಯಾನಿಂಗ್ ಮಾಡುವಾಗ ಎಲ್ಲಾ ತೆಗಿಯಬೇಕಾಗ್ತೈತ್ರಿ, ಬ್ಯಾಡ್ ಬಿಡ್ರಿ. ಏನ್ರಿ ಆ ದೇವ್ರ ಏನ್ ಒಳ್ಳೇದ್ ಮಾಡ್ಯಾನ್ರಿ ನಮಗ? ಎಷ್ಟ್ ದಿನ ಆಯ್ತು ನೀವು ನಡ್ಕೊಂತೀರಿ, ಅಷ್ಟೆಲ್ಲಾ ಪೂಜೆ ಮಾಡ್ತೀರಿ, ಮಕ್ಳು ಆಗ್ಬೇಕಲ್ರಿ. ಅದಕ್ಕೆ ನಾನು ಎಷ್ಟು ಬಡ್ಕೊಂಡಿವ, ಒಂದು ದಿವಸ ಅಮಾಕ್ಷಿದ್ದಕ್ಕೆ ಹೋಗುನು, ಹೋಗಿ ಅವನ ಪೌಳ್ಯಾಗ ಒಳ್ಳಾಡ್ ಬಂದ್ರ ಅವನ ಆಶೀರ್ವಾದ ಇರ್ತೈತಿವ. ಎಷ್ಟು ಹೇಳಿದ್ರು ಕೇಳಂಗಿಲ್ಲ, ಬರೇ ದವಾಖಾನೆ ಅಂತಾನ. ನೋಡು, ಎಷ್ಟು ವರ್ಷ ಆದ್ರು ಒಂದು ಕೂಸು ಹುಟ್ಟುವತ್ತ. ಅದಕ್ಕೆ ಹೊಟ್ಟಿ ತೊಳಸ್ಕೊಂಡ್ ಬಾ ಅಂತೀನಿ. ಅಲ್ಲವ, ನೀ ಚೆನ್ನಾಗಿ ಹೇಳ್ತಿ, ಭಕ್ತಿ ಮಾಡಬೇಕು, ಮಕ್ಳ ಹೇಳ್ತಿ. ಒಬ್ಬೊಬ್ರು ದೇವ್ರಿಗೆ ಹೋಗಂಗಿಲ್ಲ, ಕಾಟಾಚಾರ ಕೆಡದ ಅಲ್ಲಿ ಮುಳ್ಳಿ ಗಂಟೆ ಓದಿರ್ತಾರ. ಅವ್ರಿಗೆಲ್ಲ ದೇವ್ರ ಮಕ್ಳ ಕೊಡ್ತಾನು. ನಾವೇನ್ ಪಾಪ ಮಾಡಿದ್ವು, ನಮಗ್ ಕೊಡ್ಬೇಕಲ್ಲ ದೇವ್ರ ಮಕ್ಳ. ಅವ್ರವ್ರ ಹನಿ ಬಾರ, ದೇವ್ರ ಬೇಡಲ್ದವ್ರು ಕೊಡ್ತಾನ ಮಕ್ಳ. ದೇವ್ರ ಅಷ್ಟ ಸುಮಾರನ್ ತಿಳಿಬೇಡ. ಯಾಕಂದ್ರ ಅಂತವ್ರಿಗೆ ಒತ್ತಿ ಹಾಕಿರ್ತಾನ, ಅವ್ರಿಗೆ ಸಾಕುದ್ ಆಗಂಗಿಲ್ಲ. ಅದಕ್ಕ ನಮ್ಮಂತವ್ರಿಗೆ ನಾವ್ ಎಷ್ಟು ಬೇಡಿದ್ರು ಕೊಡಂಗಿಲ್ಲ, ನಂಗಿಲ್ಲ. ಭಕ್ತಿ ಮಾಡ್ಬೇಕಪ್ಪ, ದೇವ್ರ ಮ್ಯಾಗ ಭಕ್ತಿ ಮಾಡ್ರನ ಒಲ್ಲಿದ. ಈಗ ನಾವು ಪಗಾರ ಹೋಗ್ತೀವ್, ಕೆಲಸ ಮಾಡಕ್ ಹೋಗ್ತೀವ್, ಅವ್ರು ನಮಗ್ ಪಗಾರ ಕೊಡ್ತಾರಿಲ್ಲ. ಹಂಗ ದುಡ್ಕೊಂಡಾಗ ನಡ್ಕೋದಿರ್ತೈತಪ್ಪ. ಹಂಗೆಲ್ಲಾ ದೇವ್ರ ಬಗ್ಗೆ ಮಾತಾಡ್ಬೇಡ್ರಿ ಅತ್ತಿರಿ. ಅದೆಲ್ಲ ನಿಮ್ ಮೂಡ್ ನಂಬಿಕೆ ರೀ. ಈಗ ಅವೆಲ್ಲ ಏನಿಲ್ರಿ, ವಿಜ್ಞಾನ ಅನ್ನೋದು ಬಾಳ್ ಮುಂದುವರ್ದೈತ್ರಿ. ಡಾಕ್ಟರ್ ಎಲ್ಲಾ ಚೆಕ್ ಮಾಡ್ತಾರ, ನಮ್ದ್ರಾಗ ಏನ್ ಪ್ರಾಬ್ಲಮ್ ಐತಿರೋದು ಚೆಕ್ ಮಾಡಿ ಹೇಳಿ ಅದಕ್ಕ ಪರಿಹಾರ ಕೊಡ್ತಾರ. ನಿಮ್ ದೇವ್ರ ಏನ್ ಮಾಡ್ತಾನ್ರಿ? ಅಲ್ಲ, ಆ ದೇವ್ರ ಬಗ್ಗೆನ ಅಷ್ಟು ಹಗರಾಗಿ ಮಾತಾಡ್ತೀಯಲ್ಲ ತಂಗಿ. ಆ ದೇವ್ರ ಅಪ್ನೆ ಆಗ್ಲಾರ್ದ ಒಂದ್ ಹುಲ್ಲು ಕಡಿಸದ ಅಳಗ್ಯಾಡಂಗಿಲ್ಲ. ದೇವ್ರ ಬಗ್ಗೆ ಅಷ್ಟೊಂದು ಹಗರಾಗಿ ಮಾತಾಡ್ಬೇಡ. ಏನ್ ಹೇಳ್ತಾನ ಅವ್ನು ನಡ್ಕೊಂಡ್ರ ಏನ್ ಬೇಕಾದ್ ಬೇಡದೈತಿ, ನೀವು ತಿಳ್ಕೊವಲ್ರಿ. ಅದಕ್ಕೆ ನಾ ಏನ್ ಮಾಡ್ಲಿ? ಒಂದ್ ಸಲ ನನ್ ಜೋಡಿ ಬಂದ್ ನೋಡ್ರಿ. ಹೌದವಾ ಅತ್ತಿ, ನೀನ ಹೇಳಿದ್ ಕರೆ ಅಂತೀರಿ ಅಲ್ವಾ? ದೇವ್ರ ಅಪ್ಪಣೆ ಅಂದ್ರ ಒಂದ್ ಕಡಿನೂ ಅಂತ ಹೇಳ್ತಿ. ಹಂಗಂತೇಳಿ ದೇವ್ರ ನಮ್ಕೊಂಡ್ ಮನ್ಯಾಗ ಕೊಟ್ರ ದೇವ್ರ ಬಂದ ದುಡ್ಡು ನಮ್ ಹಾಟಿರಂಗಿಲ್ಲ. ನಾವ್ ದುಡ್ದಾಗ ನಮ್ ಹಟ್ ತುಂಬತೈತಿ. ಹುಚ್ಚ ಹಳೆ ಹುಚ್ಚ. ಏನಂದಿ? ದುಡಿದಿದ್ರ ಪಗಾರ ಹೆಂಗ್ ಕೊಡ್ತಾರಂತಿ? ದುಡಿದಿದ್ರ ಪಗಾರ ದುಡ್ದಾಗ ಪಗಾರ ಕೊಡೋರಲ್ಲಪ್ಪ. ಆ ಪಗಾರ ತಂದ ಅನ್ನ ತರ್ಬೇಕಾದ್ರ ಭೂಮಿ ತಾಯಿ ಬೆಳೆದಿದ್ದ ಅನ್ನ ತರ್ಬೇಕಲ್ಲ, ಆಗ ಮಳಿ ಕೊಡ್ಬೇಕ. ಆ ಭಗವಂತನ ಮಳಿ ಕೊಡ್ಬೇಕ. ಅಮಕ್ಷಿದ ಕಣ್ ತೆರದಂದ್ರ ಭೂಮಿಗೆ ಮಳಿ ಬೀಳ್ತೈತಿ, ಮಳಿಂದ ಬೆಳಿ ಹಾಕೈತಿ. ಅದನ್ನ ನೀ ಅನ್ನ ತಿಂತಿ, ದೇವ್ರ ಇಲ್ಲ ಅಂತ ಯಾಕಂತಿ? ನಿನಗೆ ಎಷ್ಟರೇ ನಿನಗೆ ತಿಳಿಸಿ ಹೇಳಪ್ಪ, ಎಷ್ಟು ತಿಳಿಸಿ ಹೇಳಿ ನಿನಗ. ಭಕ್ತಿಯಿಂದ ಅವನ ಧ್ಯಾನ ಮಾಡಿ ಒಂದೀಟ ಮನಸ್ನ್ಯಾಗ ನೆನ್ಸ್ಕೊಂಡ್ ಮಣ್ಕೋ, ಕನಸ್ನ್ಯಾಗ ಬಂದ್ ಹೇಳ್ತಾನ. ಅತ್ತಿರಿ, ನಿಮ್ ದೇವ್ರ ಎಲ್ಲಾ ಮಾಡೋದಿದ್ರ ದವಾಖಾನಿ ಇಷ್ಟ ಮಂದಿ ಡಾಕ್ಟರ್ಸ್ಗಳು ಎದಕ್ ಬೇಕಾಗಿದ್ದರಿ? ಅವ್ರು ವರ್ಷಾನ್ಗಟ್ಲೆ ಓದಿ ಡಾಕ್ಟರ್ ಕಲ್ತಿರ್ತಾರೆ. ಇವೆಲ್ಲಾ ಸಮಸ್ಯೆಗಳು ಅವರೇ ಬಗೆಹರಿಸೋದು. ಅತ್ತಿರಿ, ಈಗ ಹೆಂಗ ಕಾಲ್ ಬಂದದಂದ್ರ ಗಂಡ್ ಇರ್ಲಾರ್ದೆ ಹೊಟ್ಲೆ ಹಾಕ್ತಾರಂತ್ರಿ. ಅದೆಲ್ಲ ಸಾಧ್ಯ ಆಗಿರೋದು ವಿಜ್ಞಾನದಿಂದ್ರಿ. ಡಾಕ್ಟರ್ಗಳದೆಲ್ಲ ಮಾಡೋದು ನಿಮ್ ದೇವ್ರಲ್ಲ. ಅಯ್ಯೋ, ಏನ ಗಂಡಿಲ್ದ ಮಕ್ಕಳ? ಅಲ್ಲ ತಂಗಿ, ಎಂತ ಕಾಲ್ ಬತ್ತ ಯವ್ವ, ಭಾಳ ಹದಗೆಟ್ ಹೋಗಿತ್ತು ನಮ್ ಕಾಲ್. ಪೈಲ ನಾವು ಯಾ ದವಾಖಾನೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಕತ್ತಿ ಹಂಗೆ ದುಡಿದು ಮನ್ಯಾಗ ಕೆಲಸ ಮಾಡೋದು. ದೇವ್ರ ನಮ್ಗೆ ಬೇಕಾದಾಗ ಮಕ್ಕಳ ಕೊಟ್ಟ. ನೋಡ, ನನ್ನ ಮಗಗೆ ಏನಾಗೈತಿ, ಗುಂಡ್ಕಲ್ ನಿತ್ತಂಗ ಆಗ್ಯಾನ. ಒಂದು ದವಾಖಾನೆ ಇಲ್ಲ, ಒಂದು ಸೂಜಿಲ್ಲ, ಹಡ್ಯಾಕ್ಸದ ದವಾಖಾನಿಗೆ ಹೋಗಿಲ್ಲ ನಾವು. ಅಂತಾದ್ರಾಗ ಈಗ
ಒಂದ್ ಈಟ್ ಹೊಟ್ಲಾಗ್ಯಾರ ಈ ಚರ್ಗಿ ನೆಗು ಬೇಡ್ರಿ ಅಂತಾರ. ಹಾಗ ನಮ್ಗೆಲ್ಲ ಅಮಕ್ಷಿತನ ಆಶೀರ್ವಾದ ಇತ್ತು. ಈಗ ನೋಡು ಎಲ್ಲಾ ಕಲಿತು ಬಂದ ಅದು ಇದು ಅಂತೀರಿ, ಎಲ್ಲಾ ನಿಮ್ದ ಅದ, ನಮ್ಗೇನ ತಿಳಿಯಂಗಿಲ್ಲವ. ನೋಡು ಹೊಂಟಾರಿಲ್ಲ, ಹೋಗಿ ಬರ್ರಿ. ನೋಡ್ವಾ, ನಿನಗ ದೇವ್ರ ಮೇಲೆ ನಂಬಿಕೆ ಐತಿ, ದೇವ್ರ ಮೇಲೆ ಭಕ್ತಿ ಇರ. ಹಂಗ ನಮ್ಗೆ ಡಾಕ್ಟರ್ ಮೇಲೆ ನಮಗ್ ನಂಬಿಕೆ ಐತಿ. ನಾವು ಡಾಕ್ಟರ್ ನಂಬಿ ಜೀವನ ಮಾಡತ್ತಿದ್ವಿ. ಯಾಕಾರ ಈಗ ವೈಜ್ಞಾನಿಕವಾಗಿ ಎಲ್ಲಾನು ಕಂಡು ಹಿಡ್ದಾರ. ಡಾಕ್ಟರ್ ಮೇಲೆ ನಮ್ಗೆ ವಿಶ್ವಾಸ ಐತಿ. ನೀ ಭಕ್ತಿ ಮಾಡ್ಕೊಂಡ್ರೆ ಈಗ ಟೈಮ್ ಆಗೈತೆ, ಡಾಕ್ಟರ್ ಡೇಟ್ ತಗೊಂಡ್ರಿ ನಾವು. ಈ ಬಾ ಹೋನು, ಹೋಗಿ ಬರ್ತೀರಿ. ಆಯ್ತವ, ಹುಷಾರ್ಲಿ ಹೋಗಿ ಬರ್ರಿ. ಹಾ, ಲಗುಟ್ ಬರ್ರಿ. ಅಲ್ಲ, ಎಂತ ಹುಚ್ಚ ಹುಡುಗರು ಅಂತಿನ್ನ, ಎಟ್ಟು ಹೇಳಿದ್ರು ಕೇಳಂಗಿಲ್ಲ. ದೇವ್ರ ನಂಬ್ರೇನ ಡಾಕ್ಟರ್ನ ತೋರಿಸ್ತೀವತ್ತಾರ. ಕಲಿತಾವ್ರು ಹಿಂಗ ಅಮಕ್ಷಿದ ನಿನ್ನಲ್ಲೇ ಬೇಡ್ಕೋತನಪ್ಪ ನಾನು. ಈಗ ಡಾಕ್ಟರ್ ಕಡೆ ಹೋಗ್ಯಾರ, ಅದೇ ಡಾಕ್ಟರ್ ಹೊಟ್ಯಾಗ ಅಮಕ್ಷಿದನ ಹೋಗ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ನನ್ನ ಸಸಿ ಹೊಟ್ಯಾಗ ಹುಟ್ರ ನನ್ಗಷ್ಟ ಸಂತೋಷ ಆಕೈತಿವ. ನನಗೂ ಮೊಮ್ಮಕ್ಕಳು ನೋಡ್ಬೇಕಂತ ಆಸೆ ಐತಿ. ನನ್ನಪ್ಪ ನಿನಗ ನಾ ಬೇಡ್ಕೊಳ್ದ, ಅವ್ರು ಏನು ಯಾಕೆ ಅನ್ವರ್ಯಾಕ, ಅವ್ರು ಇನ್ನೂ ಸಣ್ಣ ಮಕ್ಕಳದಾರ. ನೀನ ಅವ್ರಿಗೆ ಬುದ್ಧಿ ಹಾಕಪ್ಪ, ನೀನ ಬುದ್ಧಿ ಹಾಕ. ಅತ್ತೆ ಯಾಕೆ ಚಿಂತೆ ಮಾಡ್ಕೋತ ಕೂತಾಳೆ ಹಿಂಗ? ಅತ್ತೆ ಅತ್ತೆ, ಈಗ ಬಂದೆಪ್ಪ. ಹಾ ಈಗ ಬನ್ನಿ. ಏನ್ ವಿಚಾರ ಮಾಡಾಕತ್ತಾರ? ಏನು ಮಾಡ್ಲೆಪ್ಪ? ಅಲ್ಲ, ನನ್ನ ಮಗ ಅರೇ ಹುಮ್ಮತಿ ಏನ, ನಿಮ್ಮ ತಂಗಿಯರ ಸಾಲಿ ಕಲ್ತಕ್ಕಿದ. ದೇವ್ರಿಗೆ ಹೋಗುನು ಬರ್ರಿ ಅಂದ್ರೆ ದೇವ್ರಿಗೆ ಯಾಕೆ ಹೋಗುನು, ನಾವು ಡಾಕ್ಟರ್ ಕಡೆ ಹೋಗ್ತೀವ ಅಂತ ಹೇಳಿ ಡಾಕ್ಟರ್ ಕಡೆ ಹೋದ್ರ. ನಮ್ಮ ಅನ್ನದೇವ್ರ ಅಮಕ್ಷಿದ್ದದಾನ, ಅವ್ನು ನಂಬಿದ್ರ ನಮಗೇನು ಬೇಡಿದ್ದೆಲ್ಲ ಕೊಡ್ತಾನ. ಆದ್ರೂ ಈ ಹುಡುಗರು ನಾ ಯಾಕೆ ದೇವ್ರಿಗೆ ಹೋಗ್ಲತ್ತಾವ ಅದ ಚಿಂತೆ ಮಾಡ್ಕೊತ ಕೂತಾನೆ. ಅವಕ್ಕೊಂದು ಏನರ ಕೂಸ ಕುಣ್ಣಿ ಹುಟ್ಟಿದ ಅಂದ್ರ ಅದ ಒಂದು ಕಾಲ್ ತಡ್ಕೋದ್ರ ನಮ್ಗೆ ಎಷ್ಟು ಖುಷಿ ಆಕತಿ ಹೇಳು. ಹಾ, ಅದನ್ನ ಚಿಂತೆ ಮಾಡ್ಲಿ, ಮತ್ತೇನು ಮಾಡ್ಲಿ, ನನಗೆ ಚಿಂತೆ ಏನೈತಿ? ಅತ್ತೆ, ನಮ್ಮ ತಂಗಿ ಬಡ್ಡಿರದ ದೇವ್ರಾನ ನಂಬಿಲ್ಲ. ದೇವ್ರ ಅಂದ್ರೆ ಒಟ್ಟೆ ಆಗಿ ಬರಾಳಕ್ಕಿಗೆ. ನಿನ್ನ ಮಗಾನ ಹುಮ್ಮದಾನಂದ್ರ ನಿನ್ನ ಮಗನ ಕೆತ್ತ ಹುಮ್ಮದಾಳ ನಮ್ಮ ತಂಗಿ. ಒಟ್ಟು ದೇವ್ರ ಅಂದ್ರೆ ಆಗಿ ಬರೋದಲ್ಲಕ್ಕಿಗೆ. ನೋಡ, ಸುಳ್ಳ ದವಾಖಾನೆ ಹೋಗಿ ದವಾಖಾನೆ ರೊಕ್ಕ ಹಾಕಾಕತ್ತೇವ. ಹಾ, ಅದ ದೇವ್ರ ಮೇಲೆ ನಂಬಿಕೆ ಇಟ್ರ ದೇವ್ರ ಫಲ ಕೊಡ್ತಾನ. ಮೊನ್ನೆ ನಮ್ಮ ಚಂದ್ರವನ ಮಗಳು ಒಟ್ಟ ಹಡಿವಾತಾಗಿತ್ತದ. ಏನ ಹಡಿವಾತ ಆದ್ರ ದೇವ್ರ ತಪ್ಪದ ಬಿಡ್ತಿದ್ದಳ, ಯಾಕೆ ಅಲ್ಲಿಂದ ಬರ್ತಿದ್ದಳು ಇಲ್ಲಿಗೆ. ಅಷ್ಟು ದೇವ್ರಿಗೆ ನಡ್ಕೊಂಡ ಮೊನ್ನೆ ನೋಡ ಎಂತಾದೊಂದು ಗಂಡು ಕೂಸಿತೈತಿ. ನಾವು ಕಣ್ಣಾರ್ಲೆ ಕಾಣ್ತೀವಿ. ನಮ್ಮ ಅಪ್ಪನ ಪವಾಡ ಇಷ್ಟ ಇಲ್ಲ ಅಮಕ್ಸಿದ್ದಂದ, ಬಹಳ ಪವಾಡ ಪುರುಷದ. ನಾವು ಇವ್ರಿಗೆ ಯಾಕೆ ತಿಳಿಯುವಂತವ ಅಂತೀನಿ. ಇವ್ರ ಸಂಬಂಧ ನನಗೆ ಸಾಕಾಗಿ ಹೋಗೈತೆಪ್ಪ. ನಾ ಹೇಳಿದ್ರು ತಿಳ್ಕೊಳಂಗಿಲ್ಲ ಇವ್ರು. ಅಮೋಕ್ಷದನ್ ಪವಾಡ ಅಂದ್ರೆ ಭಾಳ ಐತಿ. ನಮ್ಮ ಊರಾಗ ಐತಾರ ಅಮಾಶಿಮೆ ಭಾಳ ಹೋಗ್ತಾರ. ಊರ ಸಾಲ್ ಮೇಲೆ ಹೋಗ್ತಾರ. ಮತ್ತು ಮೇಲಾಗೆ ನಮ್ಮ ಮನಿ ಮಗಲ್ ರಾಮನ ಕಕ್ಕಾದನ್ಲ 1.5 ಎಕರೆ ಹೊಲ, ಒಬ್ಬ ಮಗ. ಆದ್ರೆ ಎಲ್ಲಿ ಬೇಕಾದ್ರೆ ಕೇಳ್ರು ಒಟ್ಟ ಹೆಣ್ಣು ಸಿಗ್ತಿದ್ದಿಲ್ಲ ಅವ್ನು. ಅಮೋಕ್ಷದಾಗ ಅಮಾಶಿಗೊಮ್ಮೆ ನಡ್ಕೊಂಡ್ರ ಆ ಅಪ್ಪನ ಪುಣ್ಯದಿಂದ ಮದುವೆನೂ ಆತ ಒಂದು ಹೆಣ್ಣು ಮಗನ ಸದ ಹಾಡ್ದವ. ಈಗ ಊರಾಗ ಅಮೋಕ್ಷದನ್ ಪವಾಡ ಹೇಳ್ಕೊ ತಿರ್ಗಾಡ್ತಾನ. ಅದಕ್ಕಪ್ಪ ಅಂಥದ್ದೆಲ್ಲ ಪವಾಡ ಮಾಡ್ಯ ನಾವು. ನಮ್ಮ ಮನ್ಯಾಗ ಇವ್ರು ನಂಬುವಾರ. ಅದಕ್ಕೆ ನಾ ಏನು ಮಾಡ್ಬೇಕು ಹೇಳು? ಎಷ್ಟು ಬಡ್ಕೋತೀನಿ ಇವ್ರಿಗೆ. ದೇವ್ರಿಗೆ ಹೋಗುನು, ಅಲ್ಲಿ ಹೋಗಿ ಒಂದು ಸಲ ಹೋಗಿ ಬರ್ರಿ ಅಂತ ಹೇಳಾಕತ್ತೇನೆ. ಹೇಳ್ರು ನನ್ನ ಮಾತ ಕೇಳುವಾರ. ನಾವು ಹೋಗಂಗಿಲ್ಲ, ನಿನಗ ನೀನ ಒಬ್ಬ ದೇವ್ರನ್ನ ನಂಬದಿ, ನೀನ ನೋಡ್ಕೋತಾರ. ಎಷ್ಟು ಹೇಳುದು ನನ್ನ ಮಗಗ, ಹೇಳಿ ಸಾಕಾಗೈತಿ ನನಗೂ. ಹೌದತ್ತಿ, ಅಮೋಕ್ಷದ್ರ ಮಹಿಮೆ ನಮ್ಮ ತಂಗಿಗೆ ಏನಂತ ಗೊತ್ತಿಲ್ಲ. ಏನು ಚೆನ್ನಾಗಿರ್ತಾಗ ದೇವ್ರಿಗೆ ಕೈ ಮುಗುದಿಲ್ಲಕ್ಕೆ. ಆಕೆ ಮನೆಗೆ ಬರಲಿ, ಬಂದು ಅಂದ ತಿಳಿಸಿ ಹೇಳ್ತಾನ. ಅಮೋಕ್ಷದಾಗ ಇಬ್ಬರು ಗಂಡ ಆಯ್ತನ ಕರ್ಕೊಂಡು ಹೋಗೋನು. ಆ ದೇವ್ರ ಪುಣ್ಯದಿಂದ ಒಂದು ಗಂಡ ಆಗಲಿ ಹೆಣ್ಣಾಗಲಿ ನಮ್ಮ ತಂಗಿಗೆ ಆತರ. ನನಗೂ ಖುಷಿ, ನಿನಗೂ ಖುಷಿ, ಅವ್ರಿಗೂ ಖುಷಿ. ಅಷ್ಟು ಮಾಡ್ತೈತಿಪ್ಪ, ನಿನಗೆ ಪುಣ್ಯ ಹತ್ತೈತಿ ನೋಡು. ನನಗೂ ಅದ ಬೇಕಾಗೈತಿ. ಅಟ್ಟು ನಿನ್ನ ತಂಗಿಗೆ ತಿಳಿಸಿ ಹೇಳಿ ಒಂದ ಸಲ ಅವನ ಸನ್ನಿಧಿ ಕರ್ಕೊಂಡು ಹೋಗುನು ಏನ. ಆಗ ಅವ್ರಿಗೆ ತಿಳಿತೈತಿ, ತಾವ ಬಿಡಂಗಿಲ್ಲ ಅವ್ರು. ಒಮ್ಮೆ ನಾನು ಅಪ್ಪನ ದರ್ಶನ ಮಾಡಿದೆ ಅಂದ್ರ ಮಾಡಿಸ್ತೀವಿ ಅಂದ್ರ ತಾನ ಹೋಗಕತ್ತಾರ. ಅಷ್ಟ ಹೇಳ, ನೀರ ಬುದ್ಧಿ ಹೇಳ. ಒಮ್ಮೆ ಕರ್ಕೊಂಡು ಹೋಗಿ ಅವ್ನ ಪೋಳ್ಯಾಗ ಬಿಟ್ಟು ಹೋಗ್ತೀವಕ್ಕ, ನಮ್ಮ ತಂಗಿಗೆ ಏನು ಅನ್ನೋದು ಅವಾಗ ಗೊತ್ತಾಕೈತಿ. ನಾನು ಎಷ್ಟೋ ಸಲ ಮಂದಿನ ಕೇಳೇನಿ, ಕಣ್ಣಾರ್ಲಿ ನೋಡಿ ನಾವು ಅವನಿಂದ ಏನೇನಾಗೈತಿ ಏನೇನಿಲ್ಲ ಅನ್ನೋದು. ನಮ್ಮ ತಂಗಿ ನಾನು ಕರ್ಕೊಂಡು ಹೋಗುನು, ಹೋಗಿ ಇಬ್ರು ಗಂಡ ಐತಿನ ಭೇಟಿ ಮಾಡಿಸ್ಕೊಂಡು ದರ್ಶನ ಮಾಡಿಸ್ಕೊಂಡು ಬರ್ನು. ನನ್ನ ಅಪ್ಪನ ಪುಣ್ಯದಿಂದ ಒಟ್ಟು ಏನಾರ ಆಗ್ಲಿ ಒಟ್ಟು ಸಾಕು, ಅಷ್ಟ ಬೆಳ್ಕೊತೀನಿ. ನಾನ್ ತಲೆ ಚಿಂತ್ಯಾಗ ನಾನ ಕೂತಾನೆ. ನಡಿ ಚಾರೆ ಮಾಡ್ತೀನಿ ಬಾ. ನೋಡ್ ಪವಿತ್ರ, ಎಲ್ಲ ದೇವ್ರ ದೇನ್ರ ಎಲ್ಲ ಅದು ಎಲ್ಲ ದವಾಖಾನೆ ಅದು. ಆದ್ರ ಇಲ್ಲಿ ಫೈನಲ್ ಎಲ್ಲ ಓಕೆ ಅಂತ ಹೇಳೋರ ಇದ್ರ ಅವ್ರ. ಆದ್ರೆ ಇಲ್ಲಿ ಅದ್ರ ಹೇರ ಇನ್ ಒಟ್ಟ ಮಕ್ಕಳ ಆಗುದಿಲ್ಲ ಅಂದಾರ. ಹಂಗಂತೇಳಿ ನೀ ಮಾರಿ ಸಾಲ ಮಾಡ್ಕೊಂಡ್ರ ಒಂದ್ ಸ್ವಲ್ಪ ಸಮಾಧಾನ ತಗೋ. ಏನ್ ಸಮಾಧಾನ ತಗೊಳುದ್ರಿ? ನಾ ಎಷ್ಟ್ ನಂಬಿದ್ದೆ ನಮಗೂ ಮಕ್ಳು ಅಕ್ಕವ್ ಅಂತ ಹೇಳಿ. ಎಲ್ಲರ ತರ ನಾವು ನಕ್ಕೋತಿರ್ಬೋದು ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡುದು, ಡಾಕ್ಟ್ರು ಮಾರಿ ಮೇಲೆ ಹೊಡೆದಂಗ ಮಕ್ಳು ಆಗೋದಿಲ್ಲ ಅಂದ್ಬಿಟ್ರೆ. ರೀ, ಪ್ರಾಬ್ಲಮ್ ನನ್ನ ಹಂತಕ ಇರ್ಬೋದು. ನೀವು ಇನ್ನೊಂದ್ ಮದ್ವೆ ಆಗ್ಬಿಡ್ರಿ. ಏನಂತ ಮಾತಾಡಕತ್ತಿ?
ಅಲ್ಲ ಮಾತಾಗಲಿಲ್ಲ ಅಂದ್ರೆ ನಾ ಇನ್ನೊಂದು ಮದುವೆ ಆಗ್ಬೇಕು. ಅಲ್ಲ ನಾನು ಒಂದು ಉದಾಹರಣೆ ಕೇಳ್ತೇನೆ ನಿನಗ, ಅಕಸ್ಮಾತ್ ಸಮಸ್ಯೆ ನನ್ನಲ್ಲೇ ಇದ್ದು ನನಗ ಮಕ್ಕಳಾಗಲ್ಲ ಅಂದ್ರೆ ನೀ ಇನ್ನೊಂದು ಮದುವೆ ಹಾಕಿದ್ದೇನೆ? ಚಿಚಿ ಏನ್ ಮಾತಾಡತ್ತೀರಿ? ಹಂಗ್ಯಾಂಗ ಆಕೈತಿ? ಆದ್ರೂ ನನಗ ಭಾಳ ಬೇಜಾರಾಗತ್ತೈತ್ರಿ. ಎಷ್ಟು ವಿಶ್ವಾಸ ಇಟ್ಟಿದ್ದೆ ನಮಗೂ ಮಕ್ಳು ಅಕ್ಕಾವ ಅಂತೇಳಿ. ಈಗ ಇದ್ದಿದ್ದೊಂದು ಕೊನೆ ನಂಬಿಕೆನೂ ಹೋಯ್ತಲ್ಲ. ಯಾಕೆ ಚಿಂತೆ ಮಾಡತ್ತಿದಿ? ಈಗ ಏನ್ ಅಂತೇಳಿ ತಿರುಗಿಸ್ಕೊಳ್ತಿದ್ ಹೇಳು. ನೋಡು, ರಗಡ ಅನಾಥಾಶ್ರಮದವ್ ಎಷ್ಟೋ ಸಾವಿರಾರು ಮಕ್ಕಳ ಅನಾಥವಾಗಿದಾವ್. ಅವ್ರಿಗೆ ತಂದೆ ತಾಯಿ ಸಿಕ್ಕರೆ ಸಾಕಾಗೈತಿ, ನಮಗ ಮಕ್ಕಳು ಸಿಕ್ಕರೆ ಸಾಕಾಗೈತಿ. ನೋಡು, ಹೊಟ್ಟೆಲಿ ಹುಟ್ರೆ ಅಟ್ಟ ಮಕ್ಕಳಂಗಿಲ್ಲ. ಒಂದು ಪ್ರೀತಿಯಿಂದ ಆ ಮಗುವಿನ ತಂದೆ ತಾಯಿ ಆದ್ರೆ ಅದು ಒಂದು ಪ್ರೀತಿನ. ನೀವ್ ಹೇಳೋದೆಲ್ಲ ಬರೋಬ್ಬರಿ ಐತ್ರಿ. ನನಗೇನೋ ಒಪ್ಪಿಗೆ ಐತಿ ಅನಾಥ ಮಗುನ್ ತಂದ್ ಸಾಕುದ. ಆದ್ರ ಅತ್ತಿ ಒಪ್ಕೋಬೇಕಲ್ಲ. ನೋಡು, ಅದನ್ನೆಲ್ಲ ನೀ ತಲೆ ಹಾಕೋ, ಬರೋಣ ಅದೇನಿ. ಯಾಕೆ ಟೆನ್ಷನ್ ತಗೋತಿ? ಬಾ, ನಾ ಎಲ್ಲ ಅವನ ಮುಂದೆ ಹೇಳ್ತೀನಿ. ನೀ ಸಮಾಧಾನ ಇರತ್ತೇನು? ನಾ ಮಾತಾಡ್ತೀನಿ ನಡಿ. ಯಾವ ಯಾಕೆ ಬಂದ್ರೆ ಅಲ್ಲಪ್ಪ, ಏನ್ ಹೇಳ ಡಾಕ್ಟರ್? ತಂಗಿ ಏನಾಯ್ತು ಹೇಳ್ರಲ್ಲ, ಹಂಗ್ಯಾಕ್ ನಿಂತಾರ ಗಪ್ನ? ಹಿಂಗ್ಯಾಕ್ ಮತ್ತೆ ನೋಡ್ಕೊಳಕತ್ತಾರ ಅವ್ರು? ಒಬ್ರಿಗೊಬ್ರು ಮಾರಿ ನೋಡತ್ತಾರ ನೋಡತ್ತಿ. ಅತ್ತೆ, ನಾವೇನ್ ಮಾಡಿದ್ರು ನಮ್ಗ ಮಕ್ಳು ಆಗುದಿಲ್ಲ ಅಂತ ಹೇಳಿದ್ರಿ. ಏನ ಹಂಗ ಹೇಳಿದ್ರ? ಹೌದೇನಪ್ಪ? ಡಾಕ್ಟ್ರ್ ಎಲ್ಲ ಸ್ಕ್ಯಾನ್ ಮಾಡಿದ್ರು, ಎಲ್ಲ ಚೆಕ್ ಮಾಡಿದ್ರು. ಆದ್ರೆ ಈಕಿಗೆ ಗರ್ಭಕೋಶದಾಗ ಏನೋ ಸಮಸ್ಯೆ ಐತಂತ ಯಾರವ ಎಲ್ಲೇ ಹೋದ್ರು ಈ ಮಕ್ಕಳ ಆಗೋದಿಲ್ಲ. ಸಮಾಧಾನ ಮಾಡ್ಕೋಬಾ, ಅಳ್ಬೇಡ, ಹಂಗೆಲ್ಲ ಅಳ್ಬೇಡ. ನೋಡು, ಇದಕ್ಕೊಂದ ಆ ದೇವ್ರ ಪರಿಹಾರ ಇಟ್ಟಿರ್ತಾನೆ. ಯಾವ ದೇವ್ರ ಏನ್ ಹೇಳತ್ತಿದೇನು? ಯಾವ ದೇವ್ರು ಏನು ಪರಿಹಾರ ಕೊಟ್ಟಿಲ್ಲ. ಆ ದೇವ್ರ ಕರುಣ ಇದ್ರೆ ನಮ್ ಇಷ್ಟೊತ್ತಿಗೆ ಮಕ್ಕಳ ಕೊಡ್ತಿದ್ದ. ನೋಡು, ನಾನೀಗ ಒಂದ ನಿರ್ಧಾರಕ್ಕೆ ಬಂದಾನೆ. ಎಷ್ಟೋ ಅನಾಥಾಶ್ರಮದಾಗ ಸಾವಿರಾರು ಮಕ್ಕಳ ತಂದೆ ತಾಯಿ ಇಲ್ಲತ್ತೇಳಿ ನಾವು ಅನಾಥರತೆ ಕೊರತಿರ್ತಾರೆ. ಅಂತದ್ರಾಗ ಒಂದ್ ಚಲೋ ಹುಡುಗನ್ ತಂದ ನಾವು ಅವ್ರ ತಂದೆ ತಾಯಿ ಬೇಕಂತ ಮಾಡಿದ್ವಿ. ಏನ ಅನಾಥ ಆಶ್ರಮದಿಂದ ಮಕ್ಕಳ ತರವ? ಹಾ, ಕೇಳಿದೇನಪ್ಪ ಇವ್ರ ಮಾತು? ಕೇಳಿದೇನ? ನಾ ಹೇಳಿದ ಮಾತು ಎಲ್ಲಿ ಕೇಳ್ತಾರ ಇವ್ರು? ನೋಡ್ ತಂಗಿ, ಎರಡು ದಿವಸ ನೀವ್ ಹೇಳ್ದಂಗ ನಾವೆಲ್ಲ ನಡ್ಕೊಂಡಿದೀವಿ. ಈಗ ನಾವ್ ಹೇಳ್ದಂಗ ನೀವ್ ಕೇಳ್ಬೇಕ. ನಿನಗ ಅನ್ನ ಬೇಕಂದ್ರೆ ಈ ಮಾತು ಕೇಳಬೇಕ ನೀ. ಅಣ್ಣ, ಯಾವ ವಿಷಯದ ಬಗ್ಗೆ ಮಾತಾಡತೀನಿ? ಯಾವ ವಿಷಯ ಅಂದ್ರೆ ಏನ ತಂಗಿ, ನೀ ಮಾತು ಕೇಳ್ದಂಗ ಕೇಳ್ಕೊತ ಹೋಗ್ಬೇಕ. ದೇವ್ರ ಮೇಲೆ ವಿಶ್ವಾಸ ಇಡ್ಬೇಕ. ದೇವ್ರ ಮೇಲೆ ವಿಶ್ವಾಸ ಇಟ್ರ ಏನಾರ ದೇವ್ರ ಒಂದ್ ಫಲ ಕೊಡ್ತಾನ. ನೀವು ದೇವ್ರ ಮೇಲೆ ವಿಶ್ವಾಸ ಇಲ್ಲ ನಿಮಗ. ದೇವ್ರಿಗೆ ನಡ್ಕೊರ ಅಂತೇಳಿ ನೀವು ಮತ್ತೆ ಆತು ನಾ ಆತು ಎಷ್ಟೋ ಸಲ ಹೇಳಕತ್ತೀವಿ. ಒಂದ್ಸಲ ಯಾರು ದೇವ್ರ ಕೈ ಮುಗಿದಾರ ನೀವು? ಈಗ ಅನಾಥಾಶ್ರಮಕ್ಕೆ ಹೋಗ್ಕೊಂಡು ಮಕ್ಕಳ ತರ್ತನು ಅಂತ ಹೇಳ್ತೀರಿ. ಅಮೋಘ ಶಕ್ತಿಗೆ ನಡ್ಕೋರಿ ನೀವು. ನಿಮ್ಗೆ ಎಂಥದಾಗ್ಲಿ ಒಂದು ಗಂಡ ಆಗಲಿ ಒಂದು ಹೆಣ್ಣಾಗಲಿ ಮಗು ಕೊಡ್ತಾನ ದೇವ್ರು. ಮೊದಲ ದೇವ್ರು ನಡ್ಕೋದ್ ಕಲೀರಿ. ದೇವ್ರು ನಡ್ಕೊಂಡು ಕೆಟ್ಟದಾಗೋದಿಲ್ಲ, ಒಳ್ಳೇದಾಕೈತಿ. ನನ್ನ ಅಪ್ಪ ಎಂತವ್ರಿಗೂ ಕಷ್ಟ ಪರಿಹಾರ ಮಾಡ್ಯಾನ, ನಿಮಗ್ ಮಾಡೋದಿಲ್ಲ ಅವ. ಅಣ್ಣ, ನೀ ಹೇಳುದು ಯಾಕೋ ಬರೋಬ್ಬರಿ ಅನ್ಸಾತೈತಿ. ನನಗ ಸಾಕಾಗಿ ಹೋಗೈತಿ. ಹೆಂಗೋ ಯಾವ್ದೋ ಒಂದ್ ರೀತಿಯೊಳಗ ನನಗ್ ಮಕ್ಳಾದ್ರೆ ಸಾಕು. ನೀ ಹೇಳ್ದಂಗ ಮಾಡ್ತೀನಿ ಅಣ್ಣ. ನಡಿ, ಎಲ್ಲಿ ಕರ್ಕೊಂಡು ಹೋಗ್ತಿ ಅಲ್ಲಿ ಬರ್ತೀನಿ. ಇನ್ನು ನೀನ್ ನಂಬ್ತಿ? ಈಸ್ ದಿನ ನಮ್ಮ ಮನ್ಸಿಗೆ ಬಂದಂಗ ನಾವ್ ಮಾಡೀವಿ. ಈಗ ಅತ್ತಿ ಮತ್ತ ಅಣ್ಣ ಇಷ್ಟೆಲ್ಲ ಹೇಳತ್ತಾರಂದ್ರ ಅದ್ನೊಮ್ಮೆ ಮಾಡಿ ನೋಡೋನು. ಯಾರಿಗ್ ಗೊತ್ತು, ಚಲೋ ಆದ್ರೂ ಆಗ್ಬಹುದು. ನೋಡು, ನಿನ್ನ ಗರ್ಭಕೋಶದಾಗ ಸಮಸ್ಯೆ ಐತೆ ಅಂತೇಳಿ ಡಾಕ್ಟರ್ ಡೀಟೇಲ್ಸ್ ಕೊಟ್ಟಾರ. ಇದನ್ನೆಲ್ಲ ಏನ್ ನಂಬ್ತಿ ನೀನು? ನೋಡು, ಇದೆಲ್ಲ ತಿರುಗಿಸ್ಕೋಬೇಡ. ನಡಿ, ಮುಂದಿನ ಏನೈತಿ ನೋಡು. ಅವ್ರ ಆಗ ಹೇಳ್ತಾರ, ಮಾಡಕ್ ತೆಗದಿಲ್ಲ. ನಿಂದ್ರಿ ತಮ್ಮ, ಹಂಗೆಲ್ಲ ದೇವ್ರ ಬಗ್ಗೆ ಮಾತಾಡ್ಬೇಡ. ಏನ ನೀವು ಈಗ ದೇವ್ರ ನಡ್ಕೊರಿ. ನಾ ಹೇಳ್ದಂಗ ಅಟ್ಟು ಮೇರಿ ಮಕ್ಳ ಆಗ್ಲಿಕ್ಕ ನೀವು ದೊಡ್ಡ ತೋತ್ರಿ ಆಗೇನು ನಿಮ್ಗ ಅನ್ನಂಗಿಲ್ಲ. ನಾವ್ ಹಂಗಪ್ಪ ಬರಬರಿ ಐತಿ ಮಾತ. ಒಂದ್ ಸಲ ದೇವ್ರ ನಂಬ್ರಿ. ಅಕಸ್ಮಾತ್ ನೀವ್ ಅನ್ಕೊಂಡಂಗ ಆಗ್ಲಿಕ್ಕಂದ್ರ ಅನಾಥಾಶ್ರಮಕ್ಕೆ ಹೋಗಿ ಒಂದ್ ಮಗುನ್ ದತ್ತು ತೋರಿ. ಅನ್ಕತಕ್ಕ ನಮ್ಮ ಮಾತು ಕೇಳ್ರ ಇಷ್ಟ ನಿಮ್ ಕೈ ಮುಗಿದ್ ಕೇಳ್ಕೊಳತೀನಿ. ಅಣ್ಣ ಆಯ್ತು ಬಿಡಪ್ಪ, ನೀವ್ ಹೇಳ್ದಂಗೆ ಕೇಳ್ತೀವಿ ರೀ. ಅವ್ರ ಏನ್ ಹೇಳ್ತಾರ ಹಂಗ ಕೇಳೋಣ. ಆಯ್ತವ, ಇದೊಂದ್ ಪರೀಕ್ಷೆ ಆಗ ಹೋಲಿ. ಎಂತೆಂತ ಪರೀಕ್ಷೆಗಳ ದಾಟಿದತ್ತ, ಇದೊಂದ್ ದಾಟಿ ಬಿಡೋನು. ಏನಾಗಿದ್ದಾತ ನಿಮ್ ಮಾತು ಕೇಳಿಬಿಡೋನು ಒಂದ್ಸಲ. ಆಯ್ತಪ್ಪ, ಅದಕ್ಕೂ ಹೂ ಅಂದಾರಲ್ಲ, ಅದ ನಮಗ್ ಸಂತೋಷ ಆಯ್ತು. ಅದಕ್ಕ ಅಮಕ್ಷಿದ್ನ ಪೂಜಾರಿ ಕರ್ಸಿದ್ನ ಗುಡಿಗೆ ಬಂದಾನ. ಅಲ್ಲೇ ಕರ್ಸಿದ್ನ ಗುಡಿಗೆ ಹೋಗು ನಡ್ರಿ. ಹಾ, ದೇವ್ರ ನಡ್ಕೊಂಡವ್ರಿಗೆ ಒಳ್ಳೇದ ಮಾಡ್ತಾನ. ಅವ್ನ್ ನಡ್ಕೊಂಡ್ರ ಮಕ್ಳ ಹಾಕವಂತ ನಾ ಗ್ಯಾರಂಟಿ ಕೊಡ್ತೀನಿ. ಅದಕ್ಕೆ ನಾನು ಅದನ್ನ ಮಾತು ನಡೆಸ್ಕೊಡ್ತೀನಿ. ನಡ್ರಿ, ಹೋಗುನು ನಡ್ರಿ. ಅಪ್ಪ ಅರ್ಕೆರಿ ಅಮೋಕ್ಷಿತ, ನಿನ್ನ ಪೂಜೆ ಮಾಡಿದ ಕೈಗಳು ಯಾವತ್ತೂ ನಿನ್ನ ಜ್ಞಾನದಲ್ಲಿರುವ ಮನುಷ್ಯ ನಾನು. ಅಪ್ಪ ಕರ್ಸಿದ್ದ ಬಂಡಿಗೆನಿ ಕರ್ಸಿದ್ದೇಶ್ವರ, ಅಲ್ಲಿಂದ ಇಲ್ಲಿ ಸಂಚಾರ ಮಾಡುತ್ತಾ ಮಾಡುತ್ತಾ ಇಲ್ಲಿ ತನ ಬಂದಿ. ಇಲ್ಲಿ ಬಂದು ನಿನ್ನ ಪಾದಕ್ಕೆ ನಮಸ್ಕರಿಸಿ ನಿನ್ನ ಆಶೀರ್ವಾದ ತಗೊಂಡು, ಅಮೋಕ್ಷಿತನ ಆಶೀರ್ವಾದ ತಗೊಂಡು ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಕಷ್ಟ ಪರಿಹಾರ ಮಾಡಿ ಮುಂದಿನ ಊರಿಗೆ ಹೋದ್ರಾಯ್ತು. ಈಗೇನು ನಿನಗೇನು ಎಲ್ಲ ಚಲೋ ಆಗೈತ್ಲೆ? ಚಲೋ ಆಗೈತಿ.
ಹಾಂ ಹೋಗಿ ಬರ್ರಿ ಅಲ್ಲಿ ಅಪ್ಪಾಗ ಮಾಡ್ರಿ. ಮಾತಾಡ್ಯಾರ ಕೊಡ್ರಿ ನ್ಯಾಯ ಹಚ್ಕೊಲಿ. ಹಂಗ್ ಮಾಡ್ಬೇಡಪ್ಪ ಹಚ್ಕೋ. ಏ ಮರ್ಯ ನಾ ಸುಮ್ಮ ನೀವು ಹೇಳಿ ಬಂದೇನೆ. ದೇವ್ರ ಗುಡಿ ಬಂದಿ ಹಂಗ್ ಮಾಡಬಾರ್ದ. ಇಲ್ಲ, ಸ್ವಲ್ಪ ಪ್ರಸಾದ ಏನ ಸುಮ್ಮ ಎಲ್ಲ ಹೇಳಿ ಬಂದಾನೆ. ಹೋಲ್ ಬಿಡಪ್ಪ, ಬಾ ತಂಗಿ ಕುಂದ್ರಿ. ಕುಂದ್ರಪ್ಪ ನೀ ಯಾಕ ಬಾರಪ್ಪ. ಯಾವ್ರವ್ರ ತಂಗಿ? ನಾವು ಬನ್ನಟ್ಟಾರ್ರಿಪ್ಪ. ಬನ್ನಟ್ಟಿ ಅವ್ರ? ಏನ್ ಸಮಸ್ಯೆ ಐತವ? ಏನ್ ದೊಡ್ಡ ಸಮಸ್ಯೆ ಐತಿ ಬರ್ರಿ ನಮ್ದು. ಇವ ನನ್ ಮಗ ರೀ, ಹಾ ವಿಕ್ಕಿ ಸಸಿ. ಹಾ ಹಾ ಮದುವೆ ಆಗಿ 5-6 ವರ್ಷ ಆದ್ರೂ ಇನ್ನ ಮಕ್ಕಳಾಗಿದ್ದು. ಹೌದು. ಅದಕ್ಕ ಎಲ್ಲಾ ಕಡೆ ತೋರ್ಸಿದೀವಪ್ಪ, ದವಾಖಾನೆ ಆತು ಏನ್ ಎಲ್ಲಾ ಮಾಡ್ಯಾರ. ಆದ್ರೂ ಆಕಿಗೆ ಮಕ್ಕಳ ಭಾಗ್ಯನ ಇಲ್ಲಿನ್ನು. ಹಾ ಹಾ ಅದಕ್ಕ ನಿಮ್ ಹುಡ್ಯಾಗ ಬಂದ್ ಬಿದ್ದೀವಪ್ಪ. ಅಜ್ಜಾರ್ ಬಂದಾರು, ಅಮ್ಮಕ್ಷಿದ್ದನ್ ಪೂಜೆಲ್ ಬಂದಾರಂದ್ರ. ಹಾ ಅದಕ್ಕ ನಿಮ್ ಕಣ್ಣಿಗೆ ಅಟ್ ಹಾಕ್ಬೇಕ ತಗೊಂಬಂದಿವಪ್ಪ. ಇದಕ್ ನೀವ ಒಂದ್ ಪರಿಹಾರ ಕೊಡ್ಬೇಕು ತಂದೆ. ಆಯ್ತು ತಂಗಿ, ನೋಡೋನು ದೇವ್ರ ಏನ್ ಹೇಳ್ತಾನ ನೋಡೋನು. ಅಪ್ಪ ಏನ್ ಅಪ್ಪನಿ ಕೊಡ್ತಾನೋ ಅದನ್ನ ನಿಮಗೆ ಹೇಳ್ತಾನ. ತಂಗಿ, ನಿನ್ನ ಗಾಂಡ ದೇವ್ರ ಮೇಲೆ ಒಟ್ಟ ಭಕ್ತಿ ಇಲ್ಲಲ್ಲ. ದೇವ್ರ ಅಂದ್ರೆ ಅವ್ರಿಗೆ ಹಾಗೆ ಬರಂಗಿಲ್ಲ. ಮಕ್ಕಳು ಹಾಗಂದ್ರೆ ಹೆಂಗೆ ಅಕ್ಕಾವ ತಂಗಿ ಹೇಳಿ ನೋಡ್ನು. ಸ್ವಲ್ಪ ದೇವ್ರ ಮೇಲೆ ನಂಬಿಕೆ ಬೇಕು, ಪೂಜೆಗಳ ಮೇಲೆ ನಂಬಿಕೆ ಬೇಕು, ಎಲ್ಲರ ಮೇಲೆ ಭಕ್ತಿ ಇರ್ಬೇಕು ದೇವ್ರ ಮೇಲೆ. ಅಂದಾಗ ಮಕ್ಳು ಅಕ್ಕಾವ. ಮತ್ತು ನೀವು ಆಗ್ಬೇಕು ಭಕ್ತಿ ಇದಿ, ನೀ ಕರ್ಕೊಂಬಂದದಿ ಒತ್ತೆಪೂರ್ವಕವಾಗಿ ಬಂದ ನಾವು ನಿನ್ನ ಗಂಡ. ಹಿಂಗಾದ್ರೆ ಹೆಂಗವ? ಹಾಂ, ಎಲ್ಲರೂ ಭಕ್ತಿ ಇದ್ರೆ ದೇವ್ರ ಸಂತಾನ ಕೊಡ್ತಾನೆ. ಮತ್ತು ನಾವು ಒತ್ತೆಪೂರ್ವಕವಾಗಿ ಬಂದು ಇಲ್ಲಿ ಮಕ್ಕಳ ಕೇಳ್ರೆ ಹೆಂಗೆ ಕೊಡ್ಬೇಕು ತಂಗಿ ನಾವು ಮಕ್ಕಳ ಹೇಳಿ ನೋಡೋನು. ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಡ್ಬೇಕು ತಂಗಿ. ನಂಬಿಕೆ ಅಂದ್ರೆ ಒಂದು ಸಂಬಣ್ಣ ಅರಮನೆ ಇದ್ದಂಗೆ. ಹೌದ್ರಿ ಅಪ್ಪಾರ, ನಾನು ಬಾಸಲ್ಲ ನಮ್ಮ ತಂಗಿಗೆ ತಿಳಿಸಿದೀನಿ. ಅಮೋಕ್ಷದ ಮೇಲೆ ಭಕ್ತಿ ಇಡುವ, ದೇವ್ರು ನಡ್ಕೋ ಅಂತೇಳಿ. ಈಗ ಯಾವ ಮಾತು ಕೇಳಿಲ್ರಿ ಅವ್ರು. ದವಾಖಾನೆ ಆದು ತಿರುಗಾಡಕತ್ತಿದ್ರು. ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ರಿ. ನೀವು ಒಂದು ದಾರಿ ತೋರಿಸ್ರಿ ಅತ್ತಿ. ನೀನು ಸ್ವಲ್ಪ ಹೇಳ. ಅದನ್ನ ಹೇಳಿಲ್ಲ ಅಜ್ಜಾರ. ಅವ್ರಿಗೆ ಅದು ಬುದ್ಧಿ ಹೇಳಿ ದೇವ್ರ ಮ್ಯಾಗ ಭಕ್ತಿ ಬರಂಗ ಮಾಡಪ್ಪ ಅಂತ ಹೇಳಿ. ಪೂಜಾರಿ ಅವ್ರ, ಪೂಜಾರವ್ರ, ಈಸ್ ದಿನ ನನಗೂ ನಂಬಿಕೆ ಇರ್ಲಿಲ್ರಿ ದೇವ್ರ ಮೇಲೆ. ಆದ್ರ ಮನ್ಸಿಗೆ ಬಹಳ ಬೇಜಾರಾಗಿತ್ತು. ಯಾವಾಗ ಈ ಗುಡ್ಯಾಗ ಕಾಲಿಟ್ಟೆ ಮನ್ಸಿಗೆ ಒಂಥರ ನೆಮ್ಮದಿ ಆದಂಗೆ ಆಗತೈತಿ. ನಮ್ಮ ಮನೆಯವ್ರಿಗೆ ನಾನು ತಿಳಿಸಿ ಹೇಳ್ತೀನಿ, ಅವರಿಗೂ ಭಕ್ತಿ ಬಂದೇ ಬರ್ತೈತೇನೋ ನಂಬಿಕೆ ಐತಿ. ನಾವು ಮಾಡಿದ ತಪ್ಪಿಗೆ ಪರಿಹಾರ ಏನೈತ್ರಿ? ನೋಡುವ, ನಿನ್ನ ಗಾಂಡಗ ದೇವ್ರ ಮೇಲೆ ನಂಬಿಕೆ ಇಲ್ಲ. ಹಾಂ, ಅದಕ್ಕೆ ಮಕ್ಕಳಾಗಿಲ್ಲ. ಏನೈತಿ 5 ಅಮಾಸೆ ನಡ್ಕೋರಿ ಅಮಾಕ್ಷೆದಾಗ. ನಿಮಗೆ ಮಕ್ಳು ಆಗೇ ಅಕ್ಕಾವ. ಮುಂಜಾನೆ ಎದ್ದು ಜಳಕ ಗಿಳಕ ಮಾಡ್ಕೊಂಡು ಭಂಡಾರ ಹಚ್ಕೊಂಡು ಅವನ ಅಂಗಾರ ತೀರ್ಥ ಕುಡ್ರಿ. ನಿಮ್ಮ ಮನ್ಯಾಗ ಎಲ್ಲ ಹೋಗಿ ಎಲ್ಲ ಓಕೆ ಆಕತಿ, ಎಲ್ಲ ಚಲೋ ಆಕತಿ. ಅವಾಗ ಮಕ್ಳಾಗಣ ನಿನ್ನ ಗಾಂಡಗೆ ತಾನ ದೇವ್ರ ಅಂತೇಳಿ ತಾನ ಬಂದ ಬರ್ತಾನವ. ನೀ ಏನು ಚಿಂತನೆ ಮಾಡಕ್ಕೆ ಹೋಗ್ಬೇಡ. ಅದನ್ನು ಅವಗೂ ಗೊತ್ತಾಕೈತಿ ದೇವ್ರು ಎಲ್ಲಿ ಐತಿ ಎಲ್ಲಿ ಇಲ್ಲ ಅನ್ನೋದು. ಅವಗೂ ಭಕ್ತಿ ಮಾರ್ಗ ಹಿಡಿದು ಅವಾಗ ಬುದ್ಧಿ ಬರ್ತೈತಿ ಅವಗೂ. ಆದ್ರೆ ಅಮೋಕ್ಷದನ್ನ ಬಿಡಬೇಡ್ರಿ, ನಡ್ಕೋರಿ. ಅವ್ನು ನಿಮಗೆ ಮಕ್ಕಳ ಕೊಡ್ತಾನ. ಅವ್ನ ಮ್ಯಾಲ ನಂಬಿಕೆ ಇಡ್ರಿ. ಯಪ್ಪ ಬಿಡ್ರಿ, ಅಟ್ಟ ಸಾಕು ಯಪ್ಪ ಪೂಜಾರಿ. ಇಷ್ಟ ಬಿಡ್ಕೋತನ ಅಮೋಕ್ಷದಗ ದಿವ್ಸ ಪೂಜೆ ಮಾಡಿದನ ಬಿಡ್ಕೋತನ. ನನ್ನ ಸಸಿಗೆ ಒಂದ್ ಗಂಡಾಗ್ಲಿ ಹೆಣ್ಣಾಗ್ಲಿ ಹೊಟ್ಯಾಗ ಹುಟ್ಟಂದ್ರ ಅದ ನನಗ ಆಸ್ತಿ ಇದ್ದಂಗ. ನನ್ನ ಮಗ ಒಂದ್ ಶುದ್ಧಾಗಿ ನಿನ್ನ ಪದ ಹಿಡಿದ್ರ ಅಷ್ಟ ಸಾಕು ನನಗ. ಮತ್ತೇನ್ ಬೇಕು? ಬಾ ತಂಗಿ, ಸ್ವಲ್ಪ ಮುಂದೆ ಬಾಯವ. ಇದು ಪ್ರಸಾದ ಲಿಂಬೆ ಹಣ್ಣ, ಇದು ಭಂಡಾರ ತಂಗಿ. ಭಂಡಾರ ಲಿಂಬೆ ಹಣ್ಣ ಹೊಟ್ಟೆ ತಗೋರಿ. ದಿವಸ ಅಮೋಕ್ಷದಗ ದುಡ್ಕೋರಿ. ನಿಮಗೆಲ್ಲ ಚಲೋ ಆಕತಿ, ಮಕ್ಳು ಹಾಕಾವ. ಆಯ್ತ್ರಿ ಪೂಜಾರ. ತಂಗಿ 5 ಅಮಾಸೆ ಮಡಿಲೆ ಬರ್ಬೇಕು ನೀ ಅಮೋಕ್ಷದಗ. ಅವ್ ಮಕ್ಳು ಹೆಂಗೆ ಆಗಂಗಿಲ್ಲ, ನಾನು ನೋಡ್ಕೊತಾನ ಅದನ್ನ. ಇನ್ನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಚಲೋ ಆಕತಿ ನನಗೆ. ಆಯ್ತ್ರಿ ಪೂಜಾರ. ಹೋಗಿ ಬಾ ತಂಗಿ, ಹೋಗಿ ಬರ್ತೀವಿ. ಚಲೋ ಆಕತಿ. ಬರ್ತೀರ? ಹೋಗಿ ಬಾ. ನಮಸ್ಕಾರ ಮಾಡಬಾ. ನಿಮ್ಗೊಂದು ಮಾಡಕ್ ತಗದಲ್ಲ ಮಾಡ್ಬೇಡ ನಡಿ. ಹೆಂಗ್ ಮಾಡ್ತಾನ ಹೋಲ್ ಬಿಡ್ರಿ.
ಹೋಗಿ ಬರ್ತೀವಿ ಪೂಜಾರಿ. ಹೋಗಿ ಬರ್ರಿ ತಂಗಿ, ಹೋಗಿ ಬರ್ರಿ ಅವ್ವ. ಹೋಗಿ ಬರ್ರಿ. ಏನ್ ದೇವರದೊಳತ್ ಬರ್ಕೋತೀರಿ? ಅಲ್ಲ ಹೆಂತ ಡಾಕ್ಟರ್ಗಳಿಗೆ ಆಗಿಲ್ಲ, ಈಗ ಆಗಾಗಲ್ಲ ಅಂತ ಹೇಳ್ಬಿಟ್ಟಾರ ಕ್ಲಿಯರ್ ಆಗಿ. ಇದೇನಾಕತಿ 5 ಮಾಸ ಬಂದ್ರೆ ಆಗೇ ಬಿಡ್ತಾವ. ಅಲ್ಲಿ ಒಳದೇವ್ರ ಅಲ್ಲಿ ಪೂಜಾರ ಕೂತಿರಲ್ಲ ಎಲ್ಲಾ ಚಲೋ ಹೇಳತ್ತಾರ, ಅವ್ರ ಮುಂದೆ ಹೇಳ್ತಿ ಅಂತ ಡಾಕ್ಟರ್ ಆಗಿಲ್ಲ ಇವ್ರಿಗೇನ್ ಹಾಕದತ್ತ, ಹಂಗ ಅಸಹ್ಯ ಮಾಡಬಾರ್ದ. ದೇವ್ರಂದ್ರೆ ಏನ್ ತಿಳಿದೀನಿ? ಅವ್ರು ಮಹಿಮಾ ಪುರುಷರದಾರ. ದೇವ್ರ ಮಹಿಮಾ ಏನ ನಿನಗ್ ಗೊತ್ತಿಲ್ಲ. ನೋಡಕೆತ ತಡ್ಕೊ ಅಂದಿಟ. ನಾ ಹೇಳಿದ ಮಾತಾಡಕ್ಕೆ ಹೋಗ್ಬೇಡ. ಸೋಮ್ಯಾರ ನಿಮ್ದ ಹತ್ತ ಏನ್ ಹೇಳ ರೀ, ನಾವು ದವಾಖಾನಿಗ್ ಹೋಗೋ ಮುಂದ ಡಾಕ್ಟರ್ ಮೇಲೆ ನಂಬಿಕೆ ಇಟ್ಟು ಹೋಗಿವಿಲ್ಲ, ಇಲ್ಲಿ ಬಂದಾಗ ಸಂಪೂರ್ಣವಾದ ನಂಬಿಕೆ ಇಡ್ಬೇಕ. ನೋಡ್ರಿ, ನೀವೇನ್ ಮಾಡ್ತೀರಿ ನನ್ಗೆ ಗೊತ್ತಿಲ್ಲ, ಅವ್ರು ಹೇಳ್ದಂಗ ಪಾಲ್ಸುನು. ಆಮೇಲೆ ನೋಡು ಏನೇನ್ ಆಗ್ತೈತಿ. ನೋಡ್ ಪವಿತ್ರ, ನೀ ಹೇಳಿದತ್ತೆ ನಾನು ಇಲ್ಲಿ ತನ ಬಂದಾನಿ, ನನಗ ಇದೆಲ್ಲ ಯಾವ್ದು ನಂಬಿಕೆ ಇಲ್ಲ. ಸುಮ್ಮ ಇನ್ನ ನನ್ನ ಪ್ರೀತಿ ಹೆಂತಿದೆ ಅಂತೇಳಿ ನಿನ್ನ ಮಾತು ಕೇಳಿ ನೀ ಏನ್ ಹೇಳ್ತ ಅದನ್ನ ಮಾಡ್ತಾನೆ. ಆಟೋಮರಿ ಆಗ್ಲಿಲ್ಲ ಅಂದ್ರ ನಾ ಹೇಳಿದ ಪರಿಣಾಮ ಕೂಡ ಹೇಳ್ತಾನೆ ನಿನಗೆ. ರೀ, ನಿಮ್ಗ ಒಂದೇ ಒಂದ್ ಕೇಳುದ್ ನಾನು, ನೀವ್ ಏನೇ ಮಾಡಿದ್ರು ಮನ್ಸಾರೆ ಮಾಡ್ರಿ. ಸುಮ್ಮ ನಾ ಹೇಳಿನಂತ ಮಾಡಕ್ ಹೋಗ್ಬೇಡ್ರಿ. ನಿಮಗ ನಾ ಬೇಕಂದ್ರ ಅವ್ರು ಹೇಳಿದ್ದನಲ್ಲ ಮನ್ಸಾರೆ ಭಕ್ತಿ ಇಟ್ಟು ಮಾಡ್ರಿ. ಈ ತರ ಹೇಳಂದ್ರ ಇದನ್ನ ಒಂದ್ ಮಾಡಿ ನೋಡ್ರು, ಇದೊಂದ್ ಪರೀಕ್ಷೆ ಆಗಬೇಡ್ಲಿ. ಮನಸ್ಸಿನಾಗ ನೆನ್ಸ್ಕೊಳಪ್ಪ ದೇವ್ರ. ಆ ದೇವ್ರ ನಮಗ ವರ ಕೊಡ್ತಾನ. ಯಾಕೆ ಕೊಟ್ಟ ನನ್ನ ಮಾತನ್ನ ಕೇಳಂಗಿಲ್ಲ ಹುಡುಗ. ಹಾ ತಂಗಿ, 5 ಅಮಾಸೆ ಆದ್ರೂ ನಿಮ್ಗಿನ್ನ ಏನೂ ದೇವ್ರ ಸೂಚನೆ ಕೊಟ್ಟೇ ಇಲ್ಲ. ಸುದ್ದ ಆಗ್ಬೇಕಾಗಿತ್ತದ. 5 ಅಮಾಸೆ ಆದ ಬಳಿಕ ನಿಂದಿರ್ಬೇಕಾಗಿತ್ತು, ಯಾಕಾಗಿಲ್ಲ ಕೆಲಸ? ತಂಗಿ, ನಮ್ಮ ಅಮೋಕ್ಷಿದ್ದ ನಂಬಿದವ್ರಿಗೆ ಯಾವಾಗ ಕೈ ಬಿಟ್ಟಿಲ್ಲ. ಇದು ಯಾಕೆ ಸುದ್ದ ಆಗಲಿಲ್ಲ? ಇದೇನೋ ಬೇರೆನ ಕಾಣ್ತೈತೆ ತಂಗಿ. ಬಾ ಮುಂದಕ್ಕೆ ನೋಡೋಣ, ಅದೇನೈತಿ ಪರಿಹಾರ ಮಾಡ್ತಾನ ಬಾ.